ಬರ್ತಡೇಸನ್ನು ಎಲ್ಲ ಮಾಡಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದು ಅಂದ್ಕೊಂಡಿದ್ದ ಅದೇ ಆಗಿದೆ. ನಮ್ಮ ಮನೆಗೆ ಫೋನ್ ಮಾಡಿ ನಾವು ಅಮ್ಮನ ಹತ್ರ ಮಾತಾಡಿದ್ದಾನೆ ಅವನು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನನ್ನ ಬರ್ಡೇ. ಸೊ ಇವತ್ತು ಬಂದುಬಿಟ್ಟು ಏಪ್ರಿಲ್ 19th. ಸೊ ಮೇಲೆ ಬಂದಿದ್ದೆ, ಹಾಗೆ 8 ಗಂಟೆ ಆಗಿತ್ತು ಟೈಮು. ಇವತ್ತೆಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಏನೂ ಇರಲ್ಲ, ಸಾರಿ, ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಏನೂ ಇಲ್ಲ. ಡೇ ಇನ್ ಮೈ ಲೈಫ್ ಅನ್ನೋದು ಬರ್ಡೇ ದಿವಸ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರಿಗೂ ಗೊತ್ತಿಲ್ಲ. ಸೊ ಇವತ್ತೇನಿಲ್ಲ, ಎಣ್ಣೆ ಹಚ್ಕೊಂಡಿದ್ದೀನಿ, ಕಟಿಂಗ್ ಬೇರೆ ಮಾಡಿಸಿದ್ದೀನಿ. ಕಟಿಂಗ್ ಎಲ್ಲ ಹೆಂಗೇಗೋ ಮಾಡಿಬಿಟ್ಟಿದ್ದಾನೆ, ನಿಜ ಹೇಳ್ತಿರಲ್ಲ, ಏನಕ್ಕಾದರೂ ಕಟಿಂಗ್ ಮಾಡಿಸ್ಕೊಂಡು ಅನಿಸ್ಬಿಡ್ತು. ಸೊ ಇವಾಗ ಸ್ನಾನ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮತ್ತೆ ಬರೋದು. ಸೊ ಅಷ್ಟೇ, ಇವತ್ತಿಗೆ ಏನೇನಾಗುತ್ತೋ ಅದನ್ನೆಲ್ಲ ತೋರಿಸ್ತೀನಿ. ಅಡುಗೆ ಮಾಡಬೇಕು. ಸೊ ಟೊಮೊಟೊ ಬಾತ್ ನಾನು ಅಂದ್ಕೊಂಡಿದ್ದೀನಿ, ಏನಿದ್ರು ಮಾಡಲೇಬೇಕು. ಸೊ ಚಾಕು ಇದೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ. ಬರ್ತಡೇ ದಿವಸನೂ ಎಲ್ಲ ಮಾಡಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಲೈಫ್ ಗೋಸ್ ಆನ್. ಇಲ್ಲಿ ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಸೊ ಮಾಡಬೇಕು, ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಸೊ ಗೈಸ್, ಈಗ ರೆಡಿ ಆದೆ. ರೆಡಿ ಅಂದರೆ ಏನಿಲ್ಲ, ಟಿ ಶರ್ಟು ಪ್ಯಾಂಟ್ ಹಾಕ್ಕೊಂಡೆ. ಸೊ ಈಗ ದೇವಸ್ಥಾನಕ್ಕೆ ಆದರೆ ಹೊರಟಿದ್ದೀನಿ. ಆಕಾಶಿನ ಗಾಡಿ ನೆನ್ನೆನೇ ಇಸ್ಕೊಂಡಿದೆ, ಅಂದರೆ ನೆನ್ನೆ ಟೆಸ್ಟ್ ಬರೆಯೋಕೆ ಹೋಗಿದ್ದೆ. ಆವಾಗ ಇನ್ನೂ ಕೊಟ್ಟಿಲ್ಲ, ಹಂಗೆ ಇತ್ತಲ್ಲ ಅಂತೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇದು ಟೆಂಪಲ್ ಓಪನ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಸಂಡೇ, ಟೈಮ್ ಬಂದುಬಿಟ್ಟು 11 ಗಂಟೆನೋ ಆಗ್ತಾಯಿದೆ, 12. ನೋಡೋಣ, ಇದ್ದರೆ ಹೋಗೋಣ, ಇಲ್ಲಾಂದರೆ ಹೊರಗಡೆಯಿಂದ ಕೈ ಮುಟ್ಕೊಂಡು ಹೋಗೋಣ. ಓಪನ್ ಇದೆ, ಇದಾದರೆ ಓಪನ್ ಇದೆ, ಬಟ್ ಹೊರಗಡೆ ಎಲ್ಲ ಕಾರ್ಸ್ ಎಲ್ಲ ತಂದು ನಿಲ್ಸಿದ್ದಾರೆ. ಸೊ ಇದು ಟೆಂಪಲ್. ಗೈಸ್, ದರ್ಶನ ಮಾಡ್ಕೊಂಬಂದೆ.
ನೋಡ್ಬೋದು ಟೆಂಪಲ್ ಫುಲ್ ಖಾಲಿ ಇದೆ. ಬೇರೆ ಟೈಮ್ ಮಂಡೇ ಗಿಂಡೆ ಏನಾದರೂ ಬಂದ್ವಿ ಅಂದರೆ ಸಖತ್ ರಶ್ ಇರುತ್ತೆ. ಇಲ್ಲಿ ಏನು ಇದು ಗೊತ್ತಾ, ಇಲ್ಲೆಲ್ಲ ಪೂರ್ತಿ ಎಲ್ಲ ದೇವ್ರುಗಳ ಸ್ಥಾಪನೆ ಇರುತ್ತೆ. ಅದು ಸ್ಪೆಷಲ್. ಆ್ಯಕ್ಚುಲಿ ಇದು ಶಿವನ ಟೆಂಪಲ್ಲು. ಅದರಲ್ಲಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಸಾಯಿಬಾಬಾನೂ ಕಾಣಿಸ್ತಾರೆ, ಎಲ್ಲ ದೇವರು ಇಟ್ಟಿರ್ತಾರೆ. ಸೊ ಇವಾಗಿನ ದೇವ್ರು ಮುಗ್ಕೊಂಬಂದೆ. ಇದನ್ನೆಲ್ಲ ರೌಂಡ್ ಹಾಕ್ಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ಅದು ಪೂರ್ತಿ ಅಲ್ಲಿಂದ ಪ್ರದಕ್ಷಿಣೆ ಹಾಕೊಂಬಂದೆ. ಪೂರ್ತಿ ಇದೆ. ಸೊ ಮೇಲೆ ಕಾಲಭೈರವೇಶ್ವರ ಆ ಥರ ಹೆಸರೆಲ್ಲ ಬರ್ತಿರ್ತಾರೆ. ದೇವ್ರ ಪ್ರತಿಷ್ಠಾಪನೆ ಇದೆ ಇಲ್ಲಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ. ಸೊ ಗೈಸ್, ಇಲ್ಲಿಂದ ಫೈನಲಿ ಹೊರಟೆ. ಸೊ ಇದು ದರ್ಶನ ಮಾಡಿಕೊಂಡೆ. ಇನ್ನೊಂದು ಟೆಂಪಲ್ ಇದೆ ಅಲ್ಲಿ, ಹನುಮಾನ್ ಟೆಂಪಲ್ಲು. ಅಲ್ಲಿಗೆ ಹೋಗಿ ಒಂದ್ಸತಿ ದರ್ಶನ ಮಾಡ್ಕೊಂಡು ರೂಮಿಗೆ ಹೋಗೋದೆ. ಟೆಂಪಲಿಗೆ ಬಂದಿದೆ. ಹನುಮಾನ್ ಟೆಂಪಲ್ ನೋಡಿದ್ರೆ ಕ್ಲೋಸ್ ಆಗಿದೆ. ಏನು ಅಂದ್ಕೊಂಡಿದ್ನೋ ಅದೇ, ಏನು ಆಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗಿದೆ. ಇದು ಕ್ಲೋಸ್ ಇದೆ, ಏನು ಮಾಡೋಕ್ಕಾಗಲ್ಲ. ಹೊರಗಡೆಯಿಂದಾನೆ ಕೈ ಮುಕ್ಕೊಂಡು ಹೋಗ್ಬೇಕಷ್ಟೆ. ಬನ್ನಿ ಹೋಗೋಣ ಈಗ ರೂಮಿಗೆ, ಬ್ಯಾಕ್ ಟು ರೂಮ್. ಸ್ಕೂಟಿನ ಆಫ್ ರೋಡಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ. ಇನ್ನೊಂದು ಲೊಕೇಶನ್ ಇದು. ಫೈನಲಿ ಹೊರಗಡೆ ಹೋಗಿ ಮತ್ತೆ ಬಂದಾಯಿತು. ಅರೌಂಡ್ 120 ಕಿಲೋಮೀಟರ್ಸ್ ಅನಿಸುತ್ತೆ ಹೋಗಿ ಬರೋದು. ಸೊ ಅದೇ ಹೋಗಿ ಬಂದೆ. ನೋಡ್ತಾರೆ ಎಲ್ಲ ಸಖತ್ ಸುಸ್ತಾಗ್ಬಿಟ್ಟಿದ್ದೀನಿ. ಹೋಗಿ ಇವಾಗ ಮತ್ತೆ ಅಡುಗೆ ಬೇರೆ ಮಾಡಬೇಕು. ಬರ್ತಡೇ ದಿವಸನೂ ಎಲ್ಲ ಮಾಡಬೇಕಾಗತ್ತೆ, ಏನೋ ಮಾಡೋಕ್ಕಾಗಲ್ಲ. ಬರ್ತಡೇ ದಿವಸನೂ ಎಲ್ಲ ಮಾಡಬೇಕಾಗತ್ತೆ, ಏನೋ. ಬನ್ನಿ ಹೋಗಿ ಅಡುಗೆ ಮಾಡಬೇಕಿನ್ನು. ಅಡುಗೆ ಮಾಡಿ ಮಾಡ್ಕೊಳ್ಳೋದೆ. ಎಲ್ಲರೂ ಈಗ ಪಾರ್ಟಿ ಕೇಳ್ತಾರೆ. ಅವ್ನು ನೋಡ್ರಿ ಕೆಳಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಆಗಲೇ. ಎಲ್ಲರೂ ಈಗ ಪಾರ್ಟಿ ಕೇಳ್ತವ್ರೆ. ಅದು ನಮ್ಮ ಮನೆಗೆ ಫೋನ್ ಮಾಡಿ ನಾವು ಅಮ್ಮನ ಹತ್ರ ಮಾತಾಡಿದ್ದಾನೆ ಅವನು. ನಾವು ಅಮ್ಮಗೆ ಕೊಡ್ಸಪ್ಪ, ಏನು ಮಾಡ್ತೀಯಾ ಅಂತ ಅಂದ್ಬಿಟ್ಟವ್ರೆ. ಅವನ ಹತ್ರನೇ ಕೊಡ್ಸ್ಲಿಲ್ದಂಗೆ ಏನು ಮಾಡ್ದೆ, ಇದು ಇಷ್ಟದಾಗ ಕೊಡ್ತಿಲ್ವ ಅಂತ ಕೇಳಿದ್ದಾರೆ. ಬರ್ರಿ ಹೋಗೋಣ, ಇವಾಗ ಹೋಗಿ ಕೊಡಿಸ್ಲೇಬೇಕು. ಏನೋ ಪಾರ್ಟಿ, ಏನೋ ಒಂದು ಬಿರಿಯಾನಿ ಯಾವ್ದಾದ್ರು ಕೊಡಿಸಿ ಬರೋಣ. ಸರಿ ಹೋಗೋಣ. ಏನಿಗೆ ಕೊಡ್ಸಲ್ಲ ಅಂತ ಇದ್ದೀನಿ ನಾನು. ಏನಿಗೆ ಬರ್ತಾನೆ ಕೇಳ್ರಿ. ಓಯ್ ಓಯ್, ನೀನು ಬರ್ಬೇಡ ಕಣ. ಏನೋ ಮಾತಾಡ್ತೀಯ, ಇಲ್ಲೂ ಬಡ್ಡಿ ಕೇಳ್ತಿದ್ದೀಯಾ? ನಾನು 300x ಕೊಡ್ತೀನಿ. 300x ಕೊಡ್ತಾನಂತೆ. 300x ಅಮೌಂಟ್ ಕೊಡ್ತಿದ್ರೆ ನೀನು ಬರ್ತೀನಿ. ಅದು ನಿನ್ನ ಹೆಂಡತಿಗೆ ಬಾಲ್ ಕೊಡ್ತೀನಂತೆ. ನೀನು ಬರಬೇಡ, ಹೋಗು, ಬರಬೇಡ ನೀನು. ಅವನಿಗೆ ನಾನು ಕೊಡ್ಸಲ್ಲ. ಎಂತೆಂಥ ಮಾಡಿ ಏನು ಗೊತ್ತಾ, ನಾನು ಅವನಿಗೆ ಕೊಡ್ಸಲ್ಲ. ಸರಿ, ಇನ್ನೂ ಬಂದಿಲ್ಲ. ಎಲ್ಲರೂ ಬಿರಿಯಾನಿ ತಿನ್ನೋಕೆ ಬಂದಿದ್ದೀವಿ. 3 ಜನ ಬಂದಿದ್ದೀವಿ. ಒಬ್ಬ, ನಾನು, ಇವನು ಅಷ್ಟೇ. ಇನ್ನೊಂದು ಸ್ವಲ್ಪ ಜನ ಟೇಬಲ್ ಶೇರ್ ಮಾಡ್ತಾರೆ ಅಷ್ಟೇ. ಅವ್ರು ಯಾರೋ ಕೊಡ್ಸೋಲ್ಲ. ಅವ್ರೇನೋ ಅಂದ್ಕೊಂಬಿಟ್ಟಿದ್ದಾರೆ
ಕೊಡಿಸ್ತೀವಿ ಅಂತ ಕೊಡ್ಸಲ್ಲ ಅವ್ರಿಗೆ. 150 140 ಕಾಂಬೋ ಇದು ಕೊಡ್ತೀವಿ.